ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮೀನರಾಶಿ ಫೆಬ್ರವರಿ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮ. ನೀವು ಕಂಡ ಕನಸುಗಳೆಲ್ಲ ನನಸಾಗುವ ಸುವರ್ಣ ಸಮಯ ಅನ್ನೋದು ಆರಂಭ ಆಯಿತು. ಅದಕ್ಕೆ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ. ಮೀನರಾಶಿಯವರಿಗೆ ಫೆಬ್ರವರಿ 2024 ನಿಮ್ಮ ಕಂಡ ಕನಸುಗಳೆಲ್ಲ ನನಸಾಗುವಂಥ ಟೈಮು. 5 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮೀನರಾಶಿಯವರಿಗೆ ಬಹಳ ಅತ್ಯುತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. 1 ಫೆಬ್ರವರಿ 2024 ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ಬುಧ 11ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಬುಧ ಮಹಾದಶೆ ನಡೀತಾ ಇದ್ರೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಲಕ್ಸುರಿ ಪ್ರಾಪ್ತಿಯಾಗುತ್ತೆ, ಕಂಫರ್ಟ್ಸ್ ಪ್ರಾಪ್ತಿಯಾಗುತ್ತೆ, ಆರೋಗ್ಯನೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಅನಾರೋಗ್ಯದಿಂದ ಸಮಸ್ಯೆ ಇರೋರಿಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಏನಾದರೂ ಸ್ಕಿನ್ ಪ್ರಾಬ್ಲಮ್ಮು, ಸ್ಕಿನ್ ಅಲರ್ಜೀಸ್ ಇದ್ರೆ ಅದು ಕೂಡ ಹೋಗುವ ಸಾಧ್ಯತೆಗಳಿದೆ. ರಾಜಕಾರಣಿಗಳು ಜನಪ್ರಿಯತೆ ಹೆಚ್ಚಾಗುತ್ತೆ. ಸೆಲೆಬ್ರಿಟಿಗಳಿಗೂ ಕೂಡ ಫೇಮಸ್ ಆಗ್ತೀರಿ. ನೇಮ್ ಅಂಡ್ ಫೇಮ್ ಎಲ್ಲ ಕಡೆ 4 ದಿಕ್ಕುಗಳಲ್ಲೂ ಹರಡುತ್ತೆ. ನಿಮ್ಮ ಧನಂ ಮೂಲಂ ಇದಂ ಜಗತ್ ಅಂತೀವಿ. ಹಣಕಾಸು ಕೂಡ ಅಭಿವೃದ್ಧಿ ಆಗುತ್ತೆ. ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಆಡಿಟರ್ ಅಥವಾ ಅಕೌಂಟೆಂಟ್ ಆಗಿದ್ರೆ ಬಹಳ ಉತ್ತಮವಾದ ಧನಲಾಭವನ್ನ ಈ ತಿಂಗಳು ಫೆಬ್ರವರಿಲಿ ಮಾಡ್ಕೊಂತೀರಾ. ಯಾವ್ದಾದ್ರು ಪುಸ್ತಕವನ್ನ ಪಬ್ಲಿಷ್ ಮಾಡಬೇಕು ಅಂದ್ರೆ ಮಾಡ್ಬೋದು. ಸಮಾಜದಲ್ಲಿ ನಿಮ್ಮನ್ನ ಗೌರವದಿಂದ ಜನ ನೋಡ್ತಾರೆ. ಯಾರ್ಯಾರು ಅಕೌಂಟೆಂಟ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಆಮೇಲೆ ಬಿಸ್ನೆಸ್ ಸ್ಟಡೀಸ್, ಫಂಡ್ ಹೌಸಿಂಗ್ ಅಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಧನಲಾಭ. ಫಾರಿನ್ ಟ್ರಾವೆಲ್ಗಳನ್ನ, ವಿದೇಶ ಪ್ರಯಾಣಗಳನ್ನ ನೀವು ಮಾಡ್ತೀರಿ. ಅಂದ್ರೆ ವಿದೇಶದಿಂದ ಇಂಡಿಯಾಗೆ ಬಂದರೂ ಕೂಡ ಅದು ಫಾರಿನ್ ಟ್ರಾವೆಲ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು, ಅಲ್ಲಿಂದ ಇಲ್ಲಿ ಬರ್ಬೋದು. ವರ್ಲ್ಡ್ ಟೂರ್ಸ್ ಕೂಡ ಮಾಡ್ಬೋದು. ನಿಮಗೆ ಹೊಸ ಸ್ನೇಹಿತರು ಸಿಗುವ ಸಾಧ್ಯತೆಗಳು ಉಂಟು. ಯಾರಾದರೂ ಪ್ರೆಗ್ನೆಂಟ್ ಆಗಿದ್ರೆ ಒಳ್ಳೆ ಮಗು ಜನನ ಆಗುವ, ನಿಮ್ಮ ಮನೆಯಲ್ಲಿ ಜನನ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾರ್ಯಾರು ನಿಮ್ಮ ಸ್ನೇಹಿತರಿದ್ದಾರೆ ಅವರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಸೋದರ ಮಾವನಿಗೆ ಉತ್ತಮವಾದ ಕಾಲ. ನಿಮಗೆ 3ನೇ ಸಹೋದರ ಅಥವಾ ಸಹೋದರಿ ಇದ್ರೆ ಅವರಿಂದ ಅನುಕೂಲ. ನೀವು ಪ್ರೀತಿ ಮಾಡ್ತಾ ಇದ್ರೆ ನಿಮ್ಮ ಪ್ರಿಯತಮ ಮತ್ತು ಪ್ರಿಯತಮೆಯಿಂದ ನಿಮಗೆ ಎಲ್ಲಾ ರೀತಿಯ ಅನುಕೂಲಗಳು ಕೂಡ ಆಗುತ್ತೆ. ಸ್ಕಿನ್ ಡಾಕ್ಟರ್, ಯಾರ್ಯಾರು ಡರ್ಮಿಟಾಲಜಿ ಮಾಡಿದಿರಿ ನಿಮಗೂ ಕೂಡ ಒಳ್ಳೆ ಸಮಯ. ಕಾಮಿಡಿ ಮಾಡುವಂತಹ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ, ಬೇರೆ ಬೇರೆ ಕಡೆ ಅಥವಾ ಫಿಲಂಗಳಲ್ಲಿ ಅಂತ ಕಾಮಿಡಿ ಆಕ್ಟರ್ಗಳಿಗೂ ಕೂಡ ಉತ್ತಮವಾದ ಸಮಯ. ಆಮೇಲೆ ಯಾರ್ಯಾರು ಅಡ್ವೊಕೇಟ್ಸ್ ಇದ್ದೀರಿ, ಲಾಯರ್ಗಳಿಗೂ ಕೂಡ ಈ ಸಮಯ ಬಹಳ ಉತ್ತಮವಾಗಿದೆ. ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಮೀನರಾಶಿಗೆ ನೋಡಿ, ಶುಕ್ರನು ಕೂಡ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. 11ನೇ ಮನೆ ಅಂದ್ರೆ ಲಾಭ ಸ್ಥಾನ. ನಿಮ್ಗೆಲ್ಲಾ ರೀತಿಯ ಅನುಕೂಲ ಆಗುವಂಥದ್ದು. ಯಾರಿಂದ ಸ್ತ್ರೀ ಸ್ನೇಹಿತರು ಅಥವಾ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಇಂದ ಅನುಕೂಲ. ನಿಮಗೆ ಹೋಪ್ ಯಾರ ಮೇಲೆ ಇಟ್ಕೊಂಡಿರ್ತೀರಾ ಅವರಿಂದ ನಿಮಗೆ ಅನುಕೂಲ. 11ನೇ ಮನೆ ಅಂದ್ರೆ ಲಾಭ. ಯಾರಿಂದ ಲಾಭ? ಸ್ತ್ರೀಯಿಂದ ಲಾಭ ಅಥವಾ ಸ್ನೇಹಿತರಿಂದ ಲಾಭ, ಸೋದರ ಮಾವನಿಂದ ಲಾಭ ಆಗುತ್ತೆ. ಕ್ಲಬ್ಬು ಮತ್ತೆ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ಇರೋರಿಗೆ ಒಳ್ಳೆ ಲಾಭ ಆಗುತ್ತೆ. ನಿಮಗೆ ದೊಡ್ಡ ಸಹೋದರ ಅಥವಾ ಸಹೋದರಿ, ಅಕ್ಕ ಅಥವಾ ಅಣ್ಣನಿಂದನೂ ಕೂಡ ಲಾಭ ಆಗುತ್ತೆ. ಅಥವಾ ನಿಮ್ಮ ಸೊಸೆ ಅಥವಾ ಅಳಿಯನಿಂದನೂ ಕೂಡ ನಿಮಗೆ ಲಾಭ ಕಾಣೋದು ಕಂಡು ಬರ್ತಾ ಇದೆ. ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗ್ತೀರಾ. ಯಾಕಂದ್ರೆ ಅನ್ನ ಪರಬ್ರಹ್ಮ ಅಂತ ಕರಿತೀವಿ. ಒಳ್ಳೆ ರುಚಿಕರವಾದಂತಹ ರಾಯಲ್ ಆಗಿರುವಂತಹ ಆಹಾರವನ್ನು ಸೇವನೆ ಮಾಡ್ತೀರಾ. ನಿಮಗೆ ಧನ ಅನ್ನೋದು 4 ಕಡೆಯಿಂದನೂ ಕೂಡ ಈ ತಿಂಗಳಲ್ಲಿ ಬರುತ್ತೆ. ನಿಮ್ಮ ಪತ್ನಿಯಿಂದ, ನೀವು ಪುರುಷರಾಗಿದ್ರೆ ಅಥವಾ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯಿಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಸ್ನೇಹಿತರಿಂದ ನಿಮಗೆ ಒಳ್ಳೆ ಸಪೋರ್ಟ್ ಅನ್ನೋದು ಸಿಗುತ್ತೆ. ಯಾರಿಗೆ ಆರ್ಟಿಸ್ಟಿಕ್ ನೇಚರ್ ಇದೆ, ಮ್ಯೂಸಿಕ್ ನೇಚರ್ ಇದೆ ಅಂತವರೆಲ್ಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತೀರಾ. ವಿದ್ಯೆಯಲ್ಲೂ ಕೂಡ ಪ್ರಗತಿ ಇದೆ. ವಿದ್ಯಾರ್ಥಿಗಳು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಅನ್ಕೊಂಡಂತ ಎಲ್ಲಾ ನಿಮ್ಮ ಮನೋಕಾಮನೆಗಳು ಕೂಡ ಪೂರ್ಣ ಆಗುವಂತ ಸಮಯ ಅನ್ನೋದು ಬಂದೇ ಬಿಡ್ತು. ಇನ್ನು ಸೂರ್ಯನೂ ಕೂಡ
13ನೇ ತಾರೀಕು ಫೆಬ್ರವರಿ 2024 ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ, ಅಂದ್ರೆ 12ನೇ ಮನೆಗೆ ರವಿ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ತಂದೆ ಸ್ವಲ್ಪ ಆರೋಗ್ಯದ ಕಡೆ ಈ ತಿಂಗಳು ಎಚ್ಚರವನ್ನ ವಹಿಸಬೇಕು. ಅಥವಾ ನಿಮ್ಮ ತಂದೆಗೆ ಆರೋಗ್ಯ ಕೆಡಬಹುದು, ಅದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಕಳ್ಕೋಬಹುದು. ಕೆಲವರಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ನಿಮಗೆ ಗೊತ್ತಿಲ್ಲದಿರುವಂಥ ಪ್ರದೇಶಗಳಲ್ಲಿ. ಕೆಲವರಿಗೆ ಮೆಂಟಲ್ ವರೀಸ್ ಜಾಸ್ತಿ ಆಗ್ಬೋದು, ಅದು ಸರ್ಕಾರದಲ್ಲಿ ಇರ್ಬೋದು, ಪ್ರೈವೇಟಲ್ಲಿ ಇರ್ಬೋದು. ಬೇರೆ ಬೇರೆ ಕಡೆ ವರ್ಗಾವಣೆ ಆದಾಗಲೂ ಕೂಡ ಕೆಲವು ಸಂದರ್ಭದಲ್ಲಿ ಬೇಜಾರಾಗುವ ಸಾಧ್ಯತೆಗಳಿದೆ. ನಿಮ್ಗೆ ಈಗಾಗಲೇ ಗುರುಬಲ ಇದೆ, ನಿಮ್ಮ ಕುಟುಂಬದಲ್ಲಿ ಒಳ್ಳೆ ಧನಲಾಭ ಆಗುತ್ತೆ, ನಿಮ್ಮ ಕುಟುಂಬ ಅನ್ನೋದು ದೊಡ್ಡದಾಗತ್ತೆ, ಹಣಕಾಸು ಕೂಡ ಬ್ಯಾಂಕ್ ಅಕೌಂಟ್ ಹಣಕಾಸು ಕೂಡ ಅಭಿವೃದ್ಧಿಯಾಗುವ ಸಾಧ್ಯತೆಗಳಿದೆ ಮೀನರಾಶಿಯವರಿಗೆ. ಇನ್ನು 3ನೇ ಮನೆ ಅಧಿಪತಿಯಾದಂತಹ ಶುಕ್ರ ಮತ್ತು ಅಷ್ಟಮಾಧಿಪತಿಯಾದಂತಹ ಶುಕ್ರ ಲಾಭ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದ ಲಾಭ, ನಿಮ್ಮ ನೆರೆಹೊರೆ ನೀವೆಲ್ಲಿ ಕೆಲಸ ಮಾಡ್ತೀರಿ ಅಥವಾ ನೀವು ಇರುವಂತ ಅಕ್ಕಪಕ್ಕ ಜನಗಳಿಂದನೂ ಕೂಡ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ. ಮತ್ತೆ ಗುಪ್ತವಾಗಿ ನಿಮ್ಮ ಸಂಗಾತಿಯ ಕುಟುಂಬದಿಂದನೂ ಕೂಡ ಧನಲಾಭ ಆಗುವ ಸಾಧ್ಯತೆ ಇದೆ. ನಿಮ್ಮ ಪತಿಯ ಕುಟುಂಬ ಇರ್ಬೋದು, ನೀವು ಸ್ತ್ರೀಯರಾಗಿದ್ರೆ ನಿಮ್ಮ ಪತಿಯ ಕುಟುಂಬ, ನೀವು ಪುರುಷರಾಗಿದ್ರೆ ನಿಮ್ಮ ಪತಿಯ ಕುಟುಂಬದಿಂದ ನಿಮಗೆ ಧನಲಾಭ ಆಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು 4ನೇ ಮನೆ ಬುಧ 11ನೇ ಮನೆಯಲ್ಲಿ ಸಂಚಾರ ಆಗ್ತಾರೋದ್ರಿಂದ ವಾಹನಗಳಿಂದ ಲಾಭ ಬರುತ್ತೆ, ಮನೆ ಬಾಡಿಗೆಗಳಿಂದ ನಿಮಗೆ ಲಾಭ ಬರುತ್ತೆ. ಮನೆಗಳು ನೀವು ಬಾಡಿಗೆ ಕೊಟ್ಟಿರ್ತೀರಾ ಅಥವಾ ಫ್ಲಾಟ್ಗಳು ಕೊಟ್ಟಿರ್ತೀರಾ, ಅಪಾರ್ಟ್ಮೆಂಟ್ಗಳು ಕೊಟ್ಟಿರ್ತೀರಾ ಅಥವಾ ನಿಮ್ದು ಯಾವುದೋ ಜಾಗವನ್ನ ಕೊಟ್ಟಿರ್ತೀರಾ, ಆ ಜಾಗದಿಂದ ಹೆಚ್ಚು ಧನಲಾಭವನ್ನ ನೀವು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ತಾಯಿಯಿಂದ ಕೂಡ ನಿಮಗೆ ಅನುಕೂಲ ಆಗುವ ಸಾಧ್ಯತೆಗಳಿದೆ. ಸೂರ್ಯ 6ನೇ ಮನೆ ಅಧಿಪತಿಯಾಗಿ 12ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ದೀರಿ, ಅಂದ್ರೆ ಫಿಸಿಷಿಯನ್ಸ್ ಇರ್ಬೋದು, ಸಲಹೆಗಳನ್ನ ಕೊಡುವಂಥವ್ರು, ದೇವಸ್ಥಾನದ ಪುರೋಹಿತರಾಗಿರ್ಬೋದು, ಅಂಥವರೆಲ್ಲ ಸ್ವಲ್ಪ ಸಮಯ ನಿಮಗೆ ಚೆನ್ನಾಗಿರಲ್ಲ, ಸ್ವಲ್ಪ ಎಚ್ಚರವಾಗಿ ನೀವು ಇರಬೇಕಾಗತ್ತೆ. ಸರ್ವಿಸ್ ಅಂದಾಗ ಹೋಟೆಲ್ ವೇಟರ್ ಆಗಿರ್ಬೋದು, ಮನೆಗೆ ಏನಾದ್ರು ಒಂದು ಪಾರ್ಸಲ್ ತಂದುಕೊಡೋರಾಗಿರ್ಬೋದು, ಇವರ ಸರ್ವಿಸ್ ರಿಲೇಟೆಡ್ ಕೆಲಸಗಳು ಮಾಡುವಂಥವ್ರು ಸ್ವಲ್ಪ ಎಚ್ಚರ. ಇನ್ನು ಸಪ್ತಮಾಧಿಪತಿಯಾದಂತಹ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸಂಗಾತಿಯೇ ನಿಮಗೆ ಸ್ನೇಹಿತರಾಗಿ ಅಥವಾ ಸ್ನೇಹಿತರಾಗಿ ನಿಮಗೆ ಎಲ್ಲಾ ರೀತಿಯ ಅನುಕೂಲಗಳು ಕೂಡ ಉಂಟು ಆಗುತ್ತೆ ಮೀನರಾಶಿ ಜಾತಕರಿಗೆ. ಇನ್ನ ನವಮಾಧಿಪತಿಯಾದಂತಹ ಮಂಗಳ ಉಚ್ಚ ಕ್ಷೇತ್ರ 11ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರಿಗೆ ಪ್ರಮೋಷನ್ ಆಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಸಂಬಳ ಜಾಸ್ತಿ ಆಗ್ಬೋದು. ಮಿಲಿಟರಿ ಕೆಲಸ ಮಾಡೋರು, ಪ್ಯಾರಾಮಿಲಿಟರಿ ಕೆಲಸ ಮಾಡೋರಿಗೆಲ್ಲ ಬಹಳ ಉತ್ತಮವಾದಂತಹ ಸಮಯ ಅನ್ನೋದು ಈಗ ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ. ರಾಜಕಾರಣಿಗಳು ಸ್ವಲ್ಪ ಈ ತಿಂಗಳು ಎಚ್ಚರವಾಗಿರಬೇಕು. ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ನೀವು ಜಾಗ್ರತೆಯನ್ನು ಕೂಡ ವಹಿಸಬೇಕಾಗತ್ತೆ. ಸೂರ್ಯ ಮಹಾದಶೆ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಅಥವಾ ಶನಿ ಮಹಾದಶೆ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ, ರಾಹು ಮಹಾದಶ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ, ಇನ್ನು ಬುಧ ಮಹಾದಶೆ, ಶುಕ್ರ ಮಹಾದಶೆ, ಮಂಗಳ ಮಹಾದಶೆ, ಭುಕ್ತಿ ಅಂತರ್ಭುಕ್ತಿ ಇದು ಯಾವುದೇ ನಡೀತಾ ಇದ್ರು ಕೂಡ ಇವರೆಲ್ಲ ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ. ಗುರು ಮಹಾದಶೆ ನಡೀತಾ ಇದ್ರು ಕೂಡ ನಿಮಗೆ ಈ ತಿಂಗಳು ಅತ್ಯುತ್ತಮವಾದ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಒಂದೊಂದ್ಸಲ ಪತಿ ಪತ್ನಿ ರಾತ್ರಿಯ ಸಮಯದಲ್ಲಿ ವಾದ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ, ಜಾಗ್ರತೆಯನ್ನ ವಹಿಸಿ. ನೀವು ಈ ತಿಂಗಳಲ್ಲಿ ಶನಿದೇವರ ಮಂದಿರಕ್ಕೆ ಹೋಗೋದು, ಶನಿದೇವರ ದರ್ಶನ ಮಾಡುವಂಥದ್ದು ಅಥವಾ ಎಳ್ಳೆಣ್ಣೆ ದೀಪವನ್ನ ಹಚ್ಚೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮೀನರಾಶಿ ಜಾತಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ನೀವೆಲ್ಲ ಫೇಸ್ಬುಕ್ ಅಲ್ಲಿ ಇರ್ತೀರಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ತೀರಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರ್ತೀರಿ, ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಒಂದು ಬೆಳಕನ್ನ ನೀವು ಹಂಚ್ತೀರಾ ಅಂತ ನಾನು ನಿಮ್ಮ ಮೇಲೆ ನಂಬುತ್ತಾ, ಭಗವಂತ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.